ಇನ್ನು ಸಿಎಂ ಸಿದ್ದರಾಮಯ್ಯನವರ ನಿವಾಸಕ್ಕೆ ಸಚಿವರ ಆಗಮನ. ಕಾವೇರಿ ನಿವಾಸಕ್ಕೆ ಸಚಿವರ ಎಂಟ್ರಿ. ಸತೀಶ್ ಜಾರಕಿಹೊಳಿ ಮತ್ತು ಜಮೀರ್ ಅಹಮದ್ ಖಾನ್ ರವರು ಬಂದಿದ್ರು. ಸಿಎಂ ಜೊತೆ ಒಟ್ಟಿಗೆ ತೆರಳಿದ್ದಾರೆ ಸತೀಶ್ ಮತ್ತು ಜಮೀರ್ ಅವರು. ಸೋಮವಾರದಿಂದ ಚಳಿಗಾಲದ ಅಧಿವೇಶನ ಇದೆ, ಹಾಗಾಗಿ ಒಂದಷ್ಟು ಸಿದ್ಧತೆಯ ಬಗ್ಗೆಯೂ ಕೂಡ ಮಾತುಕತೆಯನ್ನ ನಡೆಸೋದಕ್ಕೆ ಬಂದಿರಬಹುದು. ಅದರ ಹೊರತಾಗಿ ಆಗ್ತಾ ಇರುವಂತಹ ಬೆಳವಣಿಗೆಗಳ ಬಗ್ಗೆಯೂ ಕೂಡ, ಮತ್ತೆ ಇವತ್ತು ಹೈಕಮಾಂಡ್ ಮಟ್ಟದ ನಾಯಕರಾಗಿರುವಂತಹ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ಕೆಸಿ ವೇಣುಗೋಪಾಲ್ ಅವರು ಮಂಗಳೂರಿಗೆ ಬಂದಿದ್ದಾರೆ. ಅಲ್ಲೂ ಕಾರ್ಯಕ್ರಮ ಇದೆ, ಅದ್ರ ಬಗ್ಗೆಯೂ ಕೂಡ ಚರ್ಚೆಗಳ ಆಗಿರಬಹುದು. ಸಿಎಂ ಅವರ ಜೊತೆಗೆ ಜಮೀರ್ ಮತ್ತು ಸತೀಶ್ ಅವರು ಒಟ್ಟಿಗೆ ಹೋಗಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಸಿಎಂ ಸಿದ್ದರಾಮಯ್ಯನವರನ್ನ ಭೇಟಿಯಾಗಿದ್ದಾರೆ ಸಚಿವ ಸತೀಶ್ ಜಾರಕಿಹೊಳಿ ಮತ್ತು ಜಮೀರ್ ಅವರು. ಮತ್ತೊಂದು ಕಡೆ ಗಮನಿಸ್ತಾ ಇದ್ದೀರಿ, ಮಂಗಳೂರಿಗೆ ಕೆಸಿ ವೇಣುಗೋಪಾಲ್ ಅವರು ಬಂದಂತಹ ಕ್ಷಣ ಎಲ್ಲವೂ ಕೂಡ ತಣ್ಣಗಾಯಿತು. ಎಲ್ಲ ಗೊಂದಲಗಳನ್ನು ಕೂಡ ತಾತ್ಕಾಲಿಕವಾಗಿ ಸಿಎಂ ಮತ್ತು ಡಿಸಿಎಂ ನಿವಾರಿಸಿಕೊಂಡಿದ್ದಾರೆ ಅನ್ನೋ ವಿಚಾರದ ಬೆನ್ನಲ್ಲೇ ಇದೀಗ ಮತ್ತೊಮ್ಮೆ ಮುಂದಿನ ಮುಖ್ಯಮಂತ್ರಿ ಡಿಕೆ ಅನ್ನೋ ಘೋಷಣೆ ಮೊಳಗ್ತಾ ಇದೆ. ಇದನ್ನು ಯಾವ ರೀತಿಯಾಗಿ ಸಿಎಂ ಮತ್ತು ಡಿಸಿಎಂ ರಿಸೀವ್ ಮಾಡ್ತಾರೆ ಮತ್ತು ಬೆಂಬಲಿಗರಿರಬಹುದು, ಕಾರ್ಯಕರ್ತರಿಗೆ ಏನು ಸಂದೇಶವನ್ನ ಕೊಡ್ತಾರೆ ಅನ್ನೋ ಕುತೂಹಲವೂ ಕೂಡ ಇದೆ. ಈ ರೀತಿಯ ಒಂದು ಘೋಷಣೆ ಕೂಗುವಿಕೆ ಪದೇ ಪದೇ ಮುಂದುವರೆದಿದ್ದೆ ಆದರೆ ಅದನ್ನು ವಿಪಕ್ಷಗಳು ಅಸ್ತ್ರವನ್ನ ಮಾಡಿಕೊಳ್ಳುವಂತಹ ಎಲ್ಲಾ ಸಾಧ್ಯತೆಗಳಿದೆ. ಅದು ಅಧಿವೇಶನದ ಮೇಲೂ ಕೂಡ ಪರಿಣಾಮವನ್ನ ಬೀರಬಹುದು. ಇನ್ನು ಬೆಂಗಳೂರಿನಿಂದ ಮಂಗಳೂರಿಗೆ ಕಾಂಗ್ರೆಸ್ನ ಪಾಲಿಟಿಕ್ಸ್ ಶಿಫ್ಟ್ ಆದಂತೆ ಕಾಣಿಸ್ತಾ ಇದೆ. ಇವತ್ತು ಮಂಗಳೂರಿಗೆ ಅಹಿಂದ ಸಚಿವರು ದಂಡಯಾತ್ರೆಯನ್ನ ಮಾಡಲಿದ್ದಾರೆ, ಅಂದ್ರೆ ಹೋಗಲಿದ್ದಾರೆ. ಸಿದ್ದರಾಮಯ್ಯ ಬೆಂಬಲಕ್ಕೆ ಅಹಿಂದ ಸಚಿವರು ನಿಂತುಕೊಂಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಜೊತೆ ಅಹಿಂದ ಸಚಿವರು ತೆರಳಿದ್ದಾರೆ. ಗುರುಗಾಂಧಿ ಸಂವಾದ ಶತಮಾನೋತ್ಸವ ಕಾರ್ಯಕ್ರಮ ನಡೆಯುತ್ತೆ. ಕಾರ್ಯಕ್ರಮದಲ್ಲಿ ಈ ಅಹಿಂದ ಟೀಮ್ನ ಸಚಿವರು ಭಾಗಿಯಾಗ್ತಾರೆ. ಈ ಕಾರ್ಯಕ್ರಮದ ರೂವಾರಿ ಆಗಿದ್ದಾರೆ ಬಿಕೆ ಹರಿಪ್ರಸಾದ್ ಅವರು, ಸಿದ್ದರಾಮಯ್ಯನವರ ಬೆಂಬಲಕ್ಕೆ ನಿಂತಿರುವವರು. ಹಾಗಾಗಿ ಕೆಸಿ ವೇಣುಗೋಪಾಲ್ ಅವರ ಜೊತೆಗೆ ಕಾರ್ಯಕ್ರಮದ ಹೊರತಾಗಿ ಸಿದ್ದರಾಮಯ್ಯನವರನ್ನೇ ಸಿಎಂ ಆಗಿ ಮುಂದುವರಿಸುವಂತಹ ಬೇಡಿಕೆಯನ್ನ ಇಡುವಂತಹ ಸಾಧ್ಯತೆಯೂ ಕೂಡ ದಟ್ಟವಾಗಿ ಕಂಡು ಬರ್ತಾ ಇದೆ. ಅಹಿಂದ ಸಚಿವರು ಸಿಎಂ ಅವರ ಬೆನ್ನಿಗೆ ನಿಂತಿರೋದ್ರಿಂದ ಆ ಒಂದು ಬಲ ಪ್ರದರ್ಶನವೂ ಕೂಡ ಕೆಸಿ ವೇಣುಗೋಪಾಲ್ ಅವರ ಮುಂದೆ ಆಗುತ್ತಾ ಅನ್ನೋ ಕುತೂಹಲ ಇವತ್ತು ಮನೆ ಮಾಡಿದೆ. ಒಂದು ಕಡೆ ಬಿಕೆ ಹರಿಪ್ರಸಾದ್ ಅವರು, ಸತೀಶ್ ಜಾರಕಿಹೊಳಿ ಅವರು, ಜಮೀರ್ ಅಹಮದ್ ಖಾನ್ ರವರು, ಹೀಗೆ ಅನೇಕ ಸಚಿವರು, ಅಹಿಂದ ಸಚಿವರು ಸಿಎಂ ಅವರ ಜೊತೆಗಿದ್ದಾರೆ.